ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಾಲ್ಕು ಸಾಮಾನು ಯೂಸ್ ಮಾಡಿಕೊಂಡು ಬೆಳಗಿನ ತಿಂಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಮತ್ತು ಯಾರಾದರೂ ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 1 ಕಪ್ ಚಿರೋಟಿ ರವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಮಾನದಿಂದ ಬೆಳಗಿನ ತಿಂಡಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಒಂದು ಬಾಣಲೆಗೆ 1 ಕಪ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಇದಕ್ಕೆ 1 ಕಪ್ ಚಿರೋಟಿ ರವೆಯನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಬೇಕು. ಜೀರಿಗೆ ಅಥವಾ ಜೀರಿಗೆ ಪೌಡ್ರ್ ಹಾಕಿದರೂ ನಡೆಯುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ನೀರನ್ನು ಹಾಕಿಕೊಳ್ಳೋಣ. ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ವಲ್ಪನೂ ಗಂಟಿರದಂತೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಆದರೆ ಸರಿ, ಇಲ್ಲ ಅಂದರೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಗಂಟಿರಬಾರದು. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಈ ತಿಂಡಿ 10 ನಿಮಿಷದಲ್ಲೇ ರೆಡಿಯಾಗುತ್ತದೆ. ಬೆಳಗಿನ ಗಡಿಬಿಡಿಯಲ್ಲಿ ಮಕ್ಕಳ ಟಿಫಿನ್ ಬಾಕ್ಸಿಗೂ ಇದನ್ನು ಮಾಡಿ ಹಾಕಬಹುದು. ಹೊಟ್ಟೆನೂ ತುಂಬುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ಒಂದು ಸಲ ಮಾಡಿಕೊಡಿ. ಈ ಹದಕ್ಕೆ ಹಿಟ್ಟು ಇದ್ದರೆ ಸಾಕು. ಈಗ ದೋಸೆ ಹಾಕಿಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ತವೆಯನ್ನು ಇಟ್ಟು ಬಿಸಿಯಾಗಲು ಬಿಡಬೇಕು. ಅದು ಬಿಸಿಯಾದ ನಂತರ ಈ ರೀತಿ ದೋಸೆ ಹಾಕಿಕೊಳ್ಳಬೇಕು. ಈ ದೋಸೆ ಹಾಕಿ ತೀಡಬಾರದು. ಈ ರೀತಿ ಸ್ಪೂನ್ನಿಂದ ಎಲ್ಲ ಕಡೆ ಹಾಕಿದರೆ ಸಾಕು. ಮೇಲ್ಗಡೆ ಆಯಿಲ್ ಹಾಕಿಕೊಳ್ಳಬೇಕು. ಈ ದೋಸೆಗೆ ಚಟ್ನಿ ಮಾಡುವುದು ಬೇಡ. ಶೇಂಗಾ ಚಟ್ನಿ ಅಥವಾ ಕೆಂಪು ಚಟ್ನಿ ಇದ್ದರೆ ಅದನ್ನೇ ಮೇಲ್ಗಡೆಯಿಂದ ಹಚ್ಚಿ ಕೊಟ್ರೇನು ತುಂಬ ಚೆನ್ನಾಗಿರುತ್ತದೆ. ಚೆನ್ನಾಗಿ ಕೆಂಪಗೆ ಬೇಯಿಸಿಕೊಳ್ಳಬೇಕು. ಈಗ ಇದನ್ನು ತಿರುವಿ ಹಾಕೋಣ. ಈ ರೀತಿ ಬ್ರೌನ್ ಕಲರ್ ಬರಬೇಕು. ಎರಡು ಬದಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈಗ ಈ ದೋಸೆ ರೆಡಿಯಾಗಿದೆ. ಈಗ ಕೆಂಪು ಚಟ್ನಿ ಹಚ್ಚಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ದೋಸೆ ಹಾಕಿದ ನಂತರ ಈ ರೀತಿ ಕೆಂಪು ಚಟ್ನಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಳಬೇಕು. ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರುತ್ತೇನೆ. ಒಂದು ಸಲ ಚೆಕ್ ಮಾಡಿ ನೋಡಿ. ಚಟ್ನಿ ತುಂಬ ಚೆನ್ನಾಗಿರುತ್ತದೆ. ಈಗ ಬೆಳಗಿನ ತಿಂಡಿ ರೆಡಿ ಆಯಿತು.